ಇರಬಹುದು, ಆದರೆ ಜಡ್ಜ್ಮೆಂಟ್ ಅವ್ರು ಕರಪ್ಟ್ ಅಲ್ಲ ಅಂತ ಆಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನು ಏನು ತಮ್ಮ ಪತ್ನಿಯವರಿಗೆ ಕೊಡಿಸಿದ್ದಾರೆ, ಇದು ಜಗಜ್ಜಾಹೀರು. ಏನು ಯಾವ ರಿಪೋರ್ಟ್ ಇದೆ 14 ಸೈಟ್ ತೆಗೆದುಕೊಂಡಿದ್ದೀನಿ ಅಂತ ಏನು ಕೇಳ್ತಾ ಇದ್ರು, ಅದ್ರ ಬಗ್ಗೆ ಕೋರ್ಟ್ ಹೇಳಿದೆ 14 ಸೈಟ್ ತೆಗೆದುಕೊಂಡಿದ್ದಾರೆ ಅಂತ. ಯಡಿಯೂರಪ್ಪನವ್ರಿಗೆ ಹೇಳ್ತಾ ಇದ್ರು, ನೀವು ಮೊದಲು ರಾಜೀನಾಮೆ ಕೊಡ್ರಿ, ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ಅಂದ್ರೆ ಮೊದಲು ರಾಜೀನಾಮೆ ಕೊಡ್ರಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಈಗಲೂ ಹೇಳ್ತೀನಿ, ಕೇಸ್ ವಜಾ ಆಗಿರ್ಬೋದು, ಬಟ್ ಜಡ್ಜ್ಮೆಂಟ್ ಇವರು ಅಪ್ರಾಮಾಣಿಕ ಅಂತ ಹೇಳಿ. ಆದ್ದರಿಂದ ನಾನು ಈಗಲೂ ಕೂಡ ಹೇಳ್ತೇನೆ, ಏನಾದ್ರು ಸ್ವಲ್ಪ ಘನತೆ ಗೌರವ ಇದ್ದರೆ ಕೋರ್ಟ್ಗಳ ಬಗ್ಗೆ, ಜನಾಭಿಪ್ರಾಯದ ಬಗ್ಗೆ ಕೂಡಲೇ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ನಂಬಿಕೆ ಇಲ್ಲ ಅಂತ ಇಲ್ಲ, ನಂಬಿಕೆ ಇಲ್ಲ ಅಂತ ಹೇಳ್ತೇನೆ. ಲೋಕಾಯುಕ್ತದ ಬಗ್ಗೆ ನಂಬಿಕೆ ಇದೆ, CID ಬಗ್ಗೆ ನಂಬಿಕೆ ಇದೆ, CBI ಬಗ್ಗೆ ನಂಬಿಕೆ ಇದೆ, ED ಬಗ್ಗೆ ನಂಬಿಕೆ ಇದೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಂಬಿಕೆ ಇದೆ. ಆದರೆ ನಾವು ಒಂದೇ ಹೇಳೋದು, ಇದು ಲೋಕಾಯುಕ್ತಕ್ಕೆ ಯಾಕೆ ಬೇಡ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ, ಅದು ಬಹಳ ದೊಡ್ಡ ಕೇಸ್ ಆಗಿದೆ. ಇವರೇ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿಗಳಿಲ್ಲ, ಆದ್ರಿಂದ ಬೇಡ ಅಂತ ಹೇಳಿದ್ವಿ. ಆದ್ರಿಂದ ನಾವು CBIಗೆ ಕೊಡಬೇಕು ಅಂತ ಹೇಳ್ತಾ ಇದ್ವಿ. ಈಗಲೂ ನಾನು ಹೇಳ್ತೇನೆ, ಸರ್ಕಾರ ಕೊಡಲಿ CBIಗೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲು ಕೊಟ್ಕೊಂಡು ಯಾಕೆ ನೋಡ್ಕೊಳ್ಬೇಕು? ನೀವು ಭಾಳ ಪ್ರಾಮಾಣಿಕರು ತಾನೆ, ಯಾಕೆ ಎದುರ್ಕೊಳ್ತೀರಾ? ಕೊಡಿ CBIಗೆ. CBI ಕೊಟ್ಟರೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಭಯನಾ? ಕೊಡಿ ಮೊದಲು ಮುಖ್ಯಮಂತ್ರಿಗಳೇ ಅಂತ ಕೇಳೋದಕ್ಕೆ ಬಯಸ್ತೀನಿ. ಹಾಗಾಗಿ ಅವರು ವೆರಿ ಕಾನ್ಫಿಡೆಂಟ್, ನಾವು ಅಷ್ಟೇ ಕಾನ್ಫಿಡೆಂಟ್ ಇದ್ದೇವೆ. ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಬೇರೆ ಬೇರೆ ಕಾರಣದಿಂದ ವಜಾ ಆಗಿರ್ಬೋದೇನೋ ಗೊತ್ತಿಲ್ಲ, ಯಾಕೆ ವಜಾ ಆಯಿತು ಅಂತೇಳಿ. ಆದರೆ ಸುಪ್ರೀಂ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅವರು ಹೋಗೋದು ಒಳ್ಳೆಯದು. ಹಾಗಾಗಿ ನಮ್ಮದು ಅದೇ ಅಭಿಪ್ರಾಯ ಇದೆ. ರಾಜ್ಯಾಧ್ಯಕ್ಷರು ಬಂದು ರಾಮುಲು ಅವರು ಕೂಡ ನಾನು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಅನೇಕರು ಇಷ್ಟಪಡ್ತಾರೆ. ಅದು ಒಂದೇ ಹೇಳ್ತೇನೆ, ಯಾರು ಹೈಕಮಾಂಡು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಇಷ್ಟಪಡ್ತಾರೆ ಅವರು ಅಧ್ಯಕ್ಷರಾಗಲಿ. ಹಾಗಾಗಿ ಇನ್ನೊಂದು 8-10 ದಿವಸದಲ್ಲಿ ಆ ಪ್ರಕ್ರಿಯೆ ಪೂರ್ಣ ಆಗ್ಬೋದು. ಯಾರು ಆಗ್ತಾರೆ ಅಧ್ಯಕ್ಷರು? ಒಂದೇ ಹೇಳ್ತೇನೆ, ರಾಜ್ಯಾಧ್ಯಕ್ಷರು ಆದಮೇಲೆ ಯಾರಾದರೂ ಆಗಲಿ, ಅವರು ಇವನ್ ಯತ್ನಾಳೆ ಅವರೇ ಆಗಲಿ ಮತ್ತು ನಮ್ಮ ವಿಜೇಂದ್ರ ಅವರೇ ಆಗಲಿ, ಬಹಿರಂಗವಾಗಿ ಎಲ್ಲ ಮಾತಾಡ್ತಕ್ಕಂಥದ್ದು ಖಂಡಿತ ಕಾರ್ಯಕರ್ತರು ರೋಸಿ ಹೋಗಿದ್ದಾರೆ, ಬೇಜಾರಾಗಿದ್ದಾರೆ. ಹಾಗಾಗಿ ಬಹಿರಂಗವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತೇಳಿ ಹೇಳೋದಕ್ಕೆ ಬಯಸ್ತಾರೆ. ಈಗ ಉದಾಹರಣೆಗೆ ಡೆಲ್ಲಿ ಚುನಾವಣೆ ಇದೆ, ನಾಳೆ ರಿಸಲ್ಟ್ ಇದೆ, ಇವೆಲ್ಲ ಪ್ರಕ್ರಿಯೆಗಳು ಮುಗೀತದೆ. ಈಗ ಡೆಲ್ಲಿಗೆ ಕರ್ನಾಟಕ ಒಂದೇ ಸ್ಟೇಟ್ ಅಲ್ಲ, 30 ಸ್ಟೇಟ್ ಇದೆ. ಇರ್ಬೋದು ಸಣ್ಣ ಪುಟ್ಟ ಈ ಥರದ ಸಮಸ್ಯೆಗಳು, ಇದನ್ನು ಭಾಳ ದೊಡ್ಡ ಕಾಶ್ಮೀರ ಸಮಸ್ಯೆ ಥರ ಮಾಡಬೇಕಾಗಿಲ್ಲ. ಹಾಗಾಗಿ ನಾವು ಬಗೆಹರಿಸ್ಕೊಳ್ಬೇಕಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಬಗೆಹರಿಯುತ್ತೆ. ಈ ಸರ್ಕಾರದ ಬೆಂಬಿಡದ ಭೂತದ ಥರ ನಾವು ಬೆನ್ನು ಹತ್ತೇವೆ. ಗೊತ್ತಿಲ್ಲ ಅವ್ರು ಏನು ಕಾರಣಗಳು ಕೊಡ್ತಾ ಇದ್ದಾರೆ ಅಂತ. ನಾನು ಒಂದು ಸರಿ ರಾಜ್ಯಾಧ್ಯಕ್ಷ ಆದಮೇಲೆ ಅವ್ರು ಯಾರೇ ಇರಲಿ, ಪಾರ್ಟಿಯ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡಬೇಕು. ಜವಾಬ್ದಾರಿಯುತವಾಗಿ ತಕ್ಕಂಥ ಅಪೋಸಿಷನ್ ಪಾರ್ಟಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಅದೇ ಹೇಳ್ತೇನೆ, ಅದು ಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಕಾರ್ಯಕರ್ತರು ಮೆಚುರಿಟಿಯನ್ನು ತೋರಿಸ್ಬೇಕು. ನಾಯಕರನ್ನು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಅಪೋಸಿಷನ್ ಪಾರ್ಟಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಬೇಕಾಗಿದೆ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ವಿತ್ ಇನ್ವಿಟೆಡ್ ಕಾಮ, ಜವಾಬ್ದಾರಿಯುತವಾಗಿರ್ತಕ್ಕಂಥ ಅಪೋಸಿಷನ್ ಪಾರ್ಟಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡ್ತೇವೆ. ಗೊತ್ತಿಲ್ಲ, ಮಾಡಿರ್ಲಿಕ್ಕಿಲ್ಲ. ಇರ್ಬೋದು, ಯಾವ ವಿಷಯಕ್ಕೆ ಸೇರ್ತಾರೋ ಇವಾಗಂತೂ ಬರ್ತಾ ಇದೆ, ಅಲ್ಲಿ ಸೇರಿದ್ರು ಇಲ್ಲಿ ಸೇರಿದ್ರು ಅಂತ. ಅದ್ರ ಬಗ್ಗೆ ಚರ್ಚೆ ನೋಡಿ. ಈ ಕಾಂಗ್ರೆಸ್ಗೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇಲ್ಲ. ಮಹಾಕುಂಭ ಸುಮಾರು 45-50 ಕೋಟಿ ಜನ ಭಾಗವಹಿಸಿದ್ದಾರೆ. ಇದ್ರ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ? ಇದರೊಳಗೇನು ಬರೀ BJP ಅವ್ರು ಹೋಗಿದಾರ? ಹಿಂದೂ ಧರ್ಮದ ಬಗ್ಗೆ ಯಾರಿಗೆ ನಂಬಿಕೆ ಇದೆ,
ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಅದೇ ಬೇರೆ ಧರ್ಮದವ್ರು ಹೋಗ್ತಿದಾರಲ್ಲ, ಅದ್ರ ಬಗ್ಗೆ ಟೀಕೆ ಮಾಡ್ತಾರ? ಆ ಧೈರ್ಯ ಇದೆಯಾ? ನಮಗೂ ಅನ್ನಿಸ್ತಾ ಇದೆ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ದೆಹಲಿನಲ್ಲಿ ಅಧಿಕಾರ ಹಿಡಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಆಪ್ ಬಗ್ಗೆ ಜನ ರೋಸಿ ಹೋಗಿದ್ದಾರೆ. ನಾನು ಭ್ರಷ್ಟಾಚಾರದ ವಿರುದ್ಧ ಅಂತ ಏನು ಹೇಳ್ತಾ ಇದ್ರು, ಸ್ವತಃ ಕೇಜ್ರಿವಾಲ್ ಅವರೇ ಜೈಲಿಗೆ ಹೋದ್ರು, ಉಪಮುಖ್ಯಮಂತ್ರಿ ಜೈಲಿಗೆ ಹೋದ್ರು. ನೋಡಿ, ಯಾವುದೋ ಒಂದು ಸಮೀಕ್ಷೆ ಸಾಬೀತಾಗಿಲ್ಲದೆ ಇರಬಹುದು, ಆದರೆ ಬಹಳಷ್ಟು ಸಮೀಕ್ಷೆಗಳು ಏನು ಸಮೀಕ್ಷೆ ಬರುತ್ತೆ ಅದ್ರ ಥರ ಆಗಿದೆ. ಹಾಗಾಗಿ ದೆಹಲಿ ಬಗ್ಗೆ ಏನು ಎಕ್ಸಿಟ್ ಪೋಲ್ ಬಂದಿದೆ, ನನಗನ್ಸುತ್ತೆ ನಾಳೆ ಅದು ಎಕ್ಸಾಕ್ಟ್ ಪೋಲ್ ಆಗೋದಿದೆ ಅಂತ ಅನ್ಸುತ್ತೆ.